ಇಂದು ರಾಜ್ಯದ 3 ಹಿರಿಯ ಅಧಿಕಾರಿಗಳು ನಿವೃತ್ತಿಯರಾಗ್ತಾ ಇದ್ದಾರೆ. ಅದರಲ್ಲಿ ರಾಘವೇಂದ್ರ ಔರಾದ್ಕರ್ ಸರ್ ಕೂಡ ಇರುವಂಥದ್ದು. ನಾವೀಗ ಅವರನ್ನು ಮಾತಾಡ್ಸೋಣ, ಅವರ ಒಂದು ಪಯಣ ಹೇಗಿತ್ತು ಅಂತ. ಸರ್, ನಿಮ್ಮ ಒಂದು ಈ ಹಿಂದೆ ಮಾತನಾಡ್ತಿರ್ಬೇಕಾದ್ರೆ ಒಂದು ಭಾವನಾತ್ಮಕವಾಗಿ ಮಾತಾಡಿದ್ರಿ, ನಾನು ಹೆಚ್ಚಾಗಿ ಸಿಹಿಯನ್ನು ಕಂಡಿದ್ದೇನೆ, ಒಂದು ಕಹಿ ಕಡಿಮೆ ಅಂತ. ಹೌದು. ನಾನು ಹೇಳಿದ್ದು ತಾತ್ಪರ್ಯ ಇಷ್ಟ ಇತ್ತು, ಯಾವುದೇ ಒಂದು ಸೇವೆಯಲ್ಲಿ ಸಿಹಿ ಕಹಿ, ಅದು ಪೊಲೀಸ್ ಸೇವೆ ಇರಲಿ ಅಥವಾ ಬೇರೆ ಸೇವೆ ಇರಲಿ ಅಥವಾ ನಿಮ್ಮದು ಸ್ವಂತದ ಮಾಧ್ಯಮದ ಸೇವೆ ಕೂಡ ಇರಲಿ, ಅಲ್ಲಿ ಸಿಹಿ ಕಹಿ ಇದ್ದೇ ಇರುತ್ತೆ. ನನ್ನಷ್ಟಕ್ಕೆ ನಾನು ಫಾರ್ಚುನೇಟ್ ಅಂತ ತಿಳ್ಕೊಳ್ತೀನಿ. ಯಾಕಂದರೆ ನನ್ನ ಕಹಿ ಅನುಭವಗಳು ಬಹಳ ಕಡಿಮೆ, ನೆಗ್ಲಿಜಿಬಲ್. ಸಿಹಿ ಅನುಭವಗಳು ಬಹಳ ಇದ್ದು, ಆ ಒಂದು ಹಿನ್ನೆಲೆಯಲ್ಲಿ ಆ ವಿಷಯವನ್ನು ನಾನು ಹೇಳಿದ್ದೇನೆ. ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡಿ ನಿಮಗೆ ವರದಿಯನ್ನು ಕೊಡೋಕೆ ನೇಮಕ ಮಾಡಿತ್ತು, ಒಂದು ಔರಾದ್ಕರ್ ವರದಿಯನ್ನು ಕೊಡೋಕೆ. ಇದು ಕೆಲವು ಕಡೆ ಒಂದಷ್ಟು ವಿಶ್ಲೇಷಣೆ ಮಾಡೋಕ್ಕೆ, ಪರಿಷ್ಕರಣೆ ಮಾಡೋಕ್ಕೆಲ್ಲ ಮಾಡ್ತಾ ಇದ್ರು. ಬಟ್ ನಿಮಗೆ ಸಂಪೂರ್ಣವಾಗಿ ಅದು ಜಾರಿ ಆಗಿದೆ ಅಂತಂದರೆ, ಬಟ್ ವೇತನ ತಾರತಮ್ಯದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಗೊಂದಲಗಳಿರುವಂಥದ್ದು ನಿಮ್ಮ ಬಗ್ಗೆ ಗಮನಕ್ಕೆ ಸರ್? ವೇತನ ಗೊಂದಲಗಳು ಇದ್ದು ಅಂತಾನೆ ಒಂದು ತಾರತಮ್ಯ ಇತ್ತು ಅಂತಾನೆ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಈ ಸಮಿತಿ ರಚನೆ ಮಾಡಿದಾಗ ನನಗೆ ಈ ಜವಾಬ್ದಾರಿ ನನ್ನ ಬೇರೆ ಅಧಿಕಾರಿಗಳ ಮಿತ್ರರೊಂದಿಗೆ ವಹಿಸಿದ್ದು ಬಹಳ ನನಗೆ ಒಂದು ಹೆಮ್ಮೆಯ ವಿಷಯ ಮತ್ತು ನಾನು ಸರ್ಕಾರಕ್ಕೆ ಅದರ ಬಗ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವರದಿಯನ್ನು ನಾನು ನಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ರೀತಿಯಿಂದ ಒಂದು ಅಭ್ಯಾಸ ಮಾಡಿ ಸಲ್ಲಿಸಿದ್ದೇವೆ. ಸರ್ಕಾರಕ್ಕೆ ಅವ್ರದ್ದೇ ಆದಂಥ ಲಿಮಿಟೇಷನ್ಸ್ ಇರ್ತವೆ. ಆರ್ಥಿಕ ಹೊರೆ ಒಂದೇ ಸಲ ಅವರು ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಕ್ರಮೇಣವಾಗಿ ಆ ಒಂದು ವರದಿ ಪೂರ್ಣ ರೂಪದಲ್ಲಿ ಜಾರಿ ಬರ್ತದೆ. ಯಾಕಂದರೆ ನಾನು ನನ್ನ ಇಂಟ್ರ್ಯಾಕ್ಷನ್ಸ್ ದಿಂದ ಅನುಭವಿಸಿದ್ದು ಅಂದರೆ, ತಿಳ್ಕೊಂಡಿದ್ದಂದರೆ, ಎಲ್ಲ ವರ್ಗದ ಜನರಿಗೆ, ಮಾಧ್ಯಮದವರು ಇರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ಅಥವಾ ಸರ್ಕಾರದ ಯಾವುದೇ ಪಕ್ಷದ ಸರ್ಕಾರ ಇರಲಿ, ಅವರೆಲ್ಲರಿಗೆ ನಮ್ಮ ಒಂದು ಪೊಲೀಸ್ ಇಲಾಖೆಯ ವೇತನಗಳಲ್ಲಿ ತಾರತಮ್ಯ ಇದ್ದ ಬಗ್ಗೆ ಬಹಳ ಸಹಾನುಭೂತಿ ಇದೆ. ಇನ್ನೊಂದು ಕಡೆ ಅದನ್ನು ನಿಮ್ಮ ವರದಿಯನ್ನು ಪರಿಪೂರ್ಣವಾಗಿ ಸರ್ಕಾರ ಜಾರಿಗೆ ತಂದಿಲ್ಲ, ಹಾಗೆ ಈಗಾಗಲೇ ನಾನು ಹೇಳಿದ್ದೀನಿ ಅದರ ಬಗ್ಗೆ. ಅದು ಸ್ವಲ್ಪ ಕಷ್ಟ ಆಗಬಹುದು, ಕ್ರಮೇಣವಾಗಿ ಅದು ಜಾರಿ ಆಗ್ತದೆ ಅನ್ನೋ ವಿಶ್ವಾಸ ಇದೆ. ನಿಮ್ಮ ಒಂದು ಚಾಲೆಂಜ್ ಆಗಿದ್ದಂಥ ಕೇಸ್ ಅಂದರೆ ಚಾಪಾ ಕಾಗದ ಇಡೀ ಒಂದು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿತ್ತು, ಅದರ ಒಂದು ತನಿಖೆಯನ್ನು ಮಾಡಿದಿರಿ. ಚಾಪಾ ಕಾಗದ ಹಗರಣ ಬಹುಶಃ ದೇಶದಲ್ಲೇ ಬಹಳ ದೊಡ್ಡ ಒಂದು ಚಾಲೆಂಜ್ ಆಗಿತ್ತು ಮತ್ತು ಅದರ ತನಿಖೆ ವಹಿಸಲು ನನಗೆ ಅವಕಾಶ ಸಿಕ್ಕಿತ್ತು. ಅದು ಒಂದು ರಾಷ್ಟ್ರದ ಆರ್ಥಿಕ ಸ್ಥಿತಿ ಮೇಲೆ ಬಹಳ ಕೆಟ್ಟ ದುಷ್ಪರಿಣಾಮ ಮಾಡಿದಂಥ ಒಂದು ಹಗರಣವಾಗಿತ್ತು. ಅದರಲ್ಲಿ ನಾವು ಬಹಳ ಕಷ್ಟಪಟ್ಟು ಇಡೀ ರಾಷ್ಟ್ರದಲ್ಲೇ ಎಲ್ಲ ರಾಜ್ಯದ ಪೊಲೀಸ್ ಇಲಾಖೆಯವರೊಂದಿಗೆ ಸಂಪರ್ಕಿಸಿ ಅದರ ಬಗ್ಗೆ ಬಹಳ ಗುಣಮಟ್ಟವಾದಂಥ ಒಂದು ತನಿಖೆಯನ್ನು ವಹಿಸಿದ್ದೇವೆ ಅನ್ನೋ ಒಂದು ಸಂತೋಷ ನನಗೆ ಇದೆ. ಮೊದಲನೇದಾಗಿ ಅಂದರೆ ನಮ್ಮ ರಾಜ್ಯದಲ್ಲಿ ಸೈಬರ್ ಠಾಣೆ ಬರೋದು ಕೂಡ ನೀವು ಕಾರಣರಾಗಿದ್ರಿ. ಮೊದಲನೇದಾಗಿ ರಾಜ್ಯದಲ್ಲಿ ಅದರ ನಡುವೆ ಬಹಳ ಚಾಲೆಂಜ್ ಆಗಿತ್ತು, ಇಷ್ಟು ದಿನಗಳಲ್ಲಿ ಬಹಳ ಚಾಲೆಂಜ್ ಆಗಿ ಅದನ್ನು ನಿಭಾಯಿಸಿದೆ ಅನ್ನೋದು ಯಾವುದಾದ್ರೂ ಪ್ರಕರಣ? ನಾನು ಬೆಳಗಾಂದಲ್ಲಿ IG ಇದ್ದಾಗ ಒಂದು ಸಿಮಿ ಟೆರರಿಸ್ಟ್ಗಳ ಬಗ್ಗೆ ಒಂದು ಪ್ರಕರಣ ಇತ್ತು. ಅದು ಸಾಮಾನ್ಯವಾಗಿ ಎಲ್ಲರೂ ಸಿಮಿ ಟೆರರಿಸ್ಟ್ ಅಂತ ಹೇಳಿದರು. ಆದರೆ ಆ ಪ್ರಕರಣ ಮಾಡಿದ್ದು ಬೇರೆ ಲೋಕಲ್ ಟೈಗರ್ ಗ್ಯಾಂಗ್ ಅಂತ. ಅದು ಒಂದು ದೊಡ್ಡ ಚಾಲೆಂಜಿಂಗ್ ಪ್ರಕರಣವಾಗಿತ್ತು. ಇದಿಷ್ಟು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆಚಾರ್ಯ ಜೊತೆ ಗಂಗಾಧರ್ ವಾಗ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು.